ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಎಕ್ಸ್ಕ್ರೀಟರಿ ಸಿಸ್ಟಮ್ಗೆ ಸಂಬಂಧಿಸಿದಂತೆ 2ನೇ ವಿಡಿಯೋ ಇದಾಗಿರುತ್ತೆ. ಇಲ್ಲಿ ನಾವು ಮೂತ್ರದ ಉತ್ಪಾದನೆ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನೋಡಿ, ಮೂತ್ರದ ಉತ್ಪಾದನೆ ಅನ್ನುವಂಥದ್ದು ನೆಫ್ರಾನ್ನ ವಿವಿಧ ಭಾಗಗಳಲ್ಲಿ ಉಂಟಾಗುವಂತಹ ಮೂರು ಪ್ರಕ್ರಿಯೆಗಳನ್ನ ಇದು ಒಳಗೊಂಡಿದೆ. ಎಷ್ಟು ಪ್ರೋಸೆಸ್? 3 ಪ್ರೋಸೆಸ್ ಅಂದ್ರೆ ಏನು? 3 ಪ್ರಕ್ರಿಯೆಗಳನ್ನ ಒಳಗೊಂಡಿದೆ. ಯಾವುದು? ಒಂದು ಗ್ಲಾಮರುಲಾರ್ ಸೋಸುವಿಕೆ, ಮರುಹೀರುವಿಕೆ ಮತ್ತೆ ಸ್ರವಿಕೆ. ಅಂದ್ರೆ ಫಸ್ಟ್ ಫಿಲ್ಟರ್ ಮಾಡೋದು ಅಂದ್ರೆ ಏನು? ಸೋಸೋದು, ಆಮೇಲೆ ಅಗೇನ್ ಮತ್ತೆ ಮರುಹೀರಿಕೆ ಮಾಡೋದು, ಮತ್ತೆ ಸ್ರವಿಸುವಂತದ್ದು. ಓಕೆ, ಈ ರೀತಿ ಮೂತ್ರದ ಉತ್ಪಾದನೆ ಆಗುತ್ತೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಗ್ಲಾಮರುಲಾರ್ ಸೋಸುವಿಕೆ ಅಂತ ಹೇಳಿದ್ರೆ ಗ್ಲಾಮರುಲಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಸೊ ಇವುಗಳ ಬಗ್ಗೆ ಮೂತ್ರ ಉತ್ಪಾದನೆಯಲ್ಲಿ ಏನು 3 ಪ್ರೋಸೆಸ್ ಇದೆಯಲ್ಲ ಅದರದ್ದು ಒಂದೊಂದೇ ನೋಡ್ತಾ ಹೋಗೋಣ. ಮೂತ್ರದ ಉತ್ಪಾದನೆಯ ಮೊದಲ ಹಂತ ಗ್ಲಾಮರುಲಸ್ ನಲ್ಲಾಗುವಂತಹ ರಕ್ತದ ಸೋಸುವಿಕೆ. ಫಸ್ಟ್ ಬ್ಲಡ್ ಅನ್ನ ಅದೇನ್ ಮಾಡುತ್ತೆ? ಫಿಲ್ಟರ್ ಮಾಡುತ್ತೆ. ಇದನ್ನ ನಾವೇನಂತ ಕರಿತೀವಿ? ಗ್ಲಾಮುಲಾರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಇಲ್ಲಿ ಸರಾಸರಿ 1100 ರಿಂದ 1200 ಮಿಲಿಲೀಟರ್ ಅಷ್ಟು ರಕ್ತವು ಪ್ರತಿ 1 ನಿಮಿಷಕ್ಕೆ ಮೂತ್ರಪಿಂಡಗಳಲ್ಲಿ ಸೋಸುವಿಕೆಗೆ ಒಳಗಾಗುತ್ತೆ. ಇದು ಪ್ರತಿ ಹೃತ್ಕುಕ್ಷಿಯು ಪ್ರತಿ ನಿಮಿಷಕ್ಕೆ ಹೊರತಳ್ಳುವಂತಹ ರಕ್ತದ ಪ್ರಮಾಣದ 1/5 ಭಾಗದಷ್ಟು ಇದಾಗಿರುತ್ತೆ. ಓಕೆ, ಸೊ ಗ್ಲಾಮರುಲಸ್ ನ ಲೋಮನಾಳ ರಕ್ತದ ಒತ್ತಡವು ಗ್ಲಾಮರುಲಸ್ ಅನುಲೇಪಕದ ಪದರ, ಆಮೇಲೆ ಬೌಮನ್ ಕ್ಯಾಪ್ಸುಲ್ ಅಂದ್ರೆ ಬೌಮನ್ ಕ್ಯಾಪ್ಸುಲ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಅನುಲೇಪಕ ಪದರ, ಹಾಗೂ ಇವೆರಡರ ನಡುವೆ ಇರುವಂತಹ ತಳಪೊರೆ. ಸೊ ಈ 3 ಪದರಗಳ ಮೂಲಕ ರಕ್ತದ ಸೋಸುವಿಕೆಗೆ ಕಾರಣ ಆಗುತ್ತೆ. ಬೌಮನ್ ಕ್ಯಾಪ್ಸುಲ್ ನಲ್ಲಿ ಇರುವಂತಹ ಅನುಲೇಪಕ ಜೀವಕೋಶಗಳಾಗಿರುವಂತಹ ಪೋಡೋಸೈಟ್ಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತವೆ. ಅವುಗಳ ನಡುವೆ ಸೂಕ್ಷ್ಮವಾದಂತಹ ಸೋಸುವಿಕೆ ರಂಧ್ರಗಳು ಅಥವಾ ಸೀಳು ರಂಧ್ರಗಳು ಇರ್ತವೆ. ಸೊ ಈ ಪೊರೆಗಳ ಮೂಲಕ ರಕ್ತವು ಸಂಪೂರ್ಣವಾಗಿ ಸೋಸುವಿಕೆಗೆ ಒಳಗಾಗುತ್ತೆ. ಇನ್ನು ಪ್ಲಾಸ್ಮಾದಲ್ಲಿರುವಂತಹ ಘಟಕಗಳಲ್ಲಿ ನಾವು ನೋಡಿದ್ವಿ, ವೆರಿ ಫಸ್ಟ್ ಚಾಪ್ಟರ್ ನ ಬಿಗಿನಿಂಗ್ ಅಲ್ಲಿ ನೋಡಿದ್ವಿ. ಏನಂತ? ಪ್ಲಾಸ್ಮಾದಲ್ಲಿರುವಂತಹ ಘಟಕಗಳಲ್ಲಿ ಪ್ರೋಟೀನ್ಗಳು ಇರ್ತವೆ ಅಂತ ನಾವು ನೋಡಿದ್ವಿ, ಹೌದಲ್ವಾ? ಏನು? ಪ್ರೋಟೀನ್ಗಳು ಇರ್ತವೆ ಅಂತ ನಾವು ನೋಡಿದ್ವಿ ಇದರಲ್ಲಿ ಪ್ಲಾಸ್ಮಾದಲ್ಲಿ. ಸೊ ರಕ್ತ ಕಣಗಳನ್ನ ಹೊರತುಪಡಿಸಿ ಉಳಿದೆಲ್ಲವೂ ಬೌಮನ್ನ ಕ್ಯಾಪ್ಸುಲ್ ನ ಕುಹರಕ್ಕೆ ವರ್ಗಾವಣೆ ಆಗ್ತವೆ. ಅಂದ್ರೆ ಪ್ಲಾಸ್ಮಾದಲ್ಲಿ ಇರುವಂತಹ ಪ್ರೋಟೀನ್ಗಳು ಹಾಗೂ ರಕ್ತ ಕಣಗಳನ್ನ ಹೊರತುಪಡಿಸಿ, ಅಂದ್ರೆ ಪ್ಲಾಸ್ಮಾದಲ್ಲಿ ಏನ್ ಪ್ರೋಟೀನ್ಸ್ ಇರುತ್ತೆ ಮತ್ತೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ, RBC. ಓಕೆ, ಅಂದ್ರೆ ಪ್ರೋಟೀನ್ಸ್ ಮತ್ತೆ RBC ಇವೆರಡನ್ನ ಹೊರತುಪಡಿಸಿ ಇನ್ನು ಮಿಕ್ಕಿರುವಂತದ್ದು ಪ್ಲಾಸ್ಮಾದಲ್ಲಿ ಏನೇನಿರುತ್ತೆ? ಹಾಗಾದ್ರೆ ಪ್ಲಾಸ್ಮಾದಲ್ಲಿ ಮಿಕ್ಕಿದ್ದು ಅಂತ ಹೇಳಿದ್ರೆ ಏನೇನಿರುತ್ತೆ? ಏನೆಲ್ಲ ಫ್ಯಾಟ್ಸ್ ಇರುತ್ತೆ, ಹೌದಲ್ವಾ? ವಾಟರ್ ಇರುತ್ತೆ, ಏನೆಲ್ಲ ಪ್ರೋಟೀನ್ಸ್ ಮತ್ತೆ RBC ಅವೆರಡನ್ನ ಬಿಟ್ಟು. ಅದಾದ ನಂತರ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ, ಹೌದಲ್ವಾ? ಆಮೇಲೆ ಥ್ರೋಂಬೋಸೈಟ್ಸ್ ಅಂತ ಹೇಳ್ತೀವಿ, ಪ್ಲೇಟ್ಲೆಟ್ಸ್. ಓಕೆ, ಅವೆಲ್ಲ ಏನು? ಫಾರ್ಮ್ಡ್ ಎಲಿಮೆಂಟ್ಸ್. ಅವೆಲ್ಲ ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ನೋಡಿದ್ವಿ, ಹೌದಲ್ವಾ? ಸೊ ಪ್ಲಾಸ್ಮಾದಲ್ಲಿ ಇರುವಂತಹ ಘಟಕಗಳಲ್ಲಿ ಪ್ರೋಟೀನ್ಗಳು ಹಾಗೂ ರಕ್ತ ಕಣಗಳನ್ನ ಹೊರತುಪಡಿಸಿ ಇನ್ನೆಲ್ಲವೂ ಕೂಡ ಬೌಮನ್ನ ಕ್ಯಾಪ್ಸೂಲ್ ನ ಕುಹರಕ್ಕೆ ವರ್ಗಾವಣೆ ಆಗ್ತವೆ. ಹೀಗಾಗಿ ಈ ಪ್ರಕ್ರಿಯೆಯನ್ನ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಹೇಳಿ ಇದನ್ನ ಪರಿಗಣಿಸಲಾಗುತ್ತೆ. ಸೊ ಅದನ್ನ ಅತಿ ಸೂಕ್ಷ್ಮ ಸೋಸುವಿಕೆ ಅಂತ ಹೇಳಿ ಕರೀತಾರೆ. ಇನ್ನು ಮೂತ್ರಪಿಂಡಗಳಲ್ಲಿ ಪ್ರತಿ ನಿಮಿಷಕ್ಕೆ ಉಂಟಾಗುವಂತಹ ಸೋಸುಕವು ಪ್ರಮಾಣ ಗ್ಲಾಮರುಲಸ್ ಸೋಸುವಿಕೆಯ ಗತಿ ಅಂದ್ರೆ ಏನು? ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್, GFR ಅಂತ ಹೇಳ್ತೀವಿ. ಒಬ್ಬ ಆರೋಗ್ಯವಂತ ಪ್ರೌಢ ವ್ಯಕ್ತಿಯಲ್ಲಿ GFR ನಿಮಿಷಕ್ಕೆ ಅಂದಾಜು 125 ml ಅಷ್ಟು ಇರುತ್ತೆ. ಅಂದ್ರೇನು? ಒಂದು ದಿನಕ್ಕೆ 180 ಲೀಟರ್ನಷ್ಟು ಇರುತ್ತೆ. 180 ಲೀಟರ್ನಷ್ಟು ಇರುತ್ತೆ. ಸೋಸುವಿಕೆಯ ಗತಿಯನ್ನು ನಿಯಂತ್ರಿಸುವಂತಹ ಸುವ್ಯವಸ್ಥೆಯನ್ನ ಅಥವಾ ಸ್ವವ್ಯವಸ್ಥೆಯನ್ನ ಮೂತ್ರಪಿಂಡಗಳಲ್ಲಿ ನಾವು ಕಾಣಬಹುದು. ಸೊ ಒಂದು ಸಮರ್ಥ ಕಾರ್ಯವಿಧಾನವನ್ನ ಜೆಕ್ಸ್ಟಾ ಗ್ಲಾಮರುಲಾರ್ ಉಪಕರಣ ಮಾಡುತ್ತೆ. ಓಕೆ, ಜೆಕ್ಸ್ಟಾ ಗ್ಲಾಮರುಲಾರ್ ಅಪಾರಟಸ್ ಅಂತ ಹೇಳ್ತೀವಿ. ಇದು ಒಂದು ದುರಸ್ಥ ನುಲಿಕೆ ನಾಳ ಅಂತ ಹೇಳ್ತೀವಿ, ಹಾಗೂ ಅಂತರ್ವಾಹಿ ರೀನಲ್ ಆರ್ಟರಿಯೋಲ್ ಸಂಧಿಸುವ ಜಾಗದಲ್ಲಿ ಕಂಡುಬರುವಂತಹ ಮಾರ್ಪಾಟು ಹೊಂದಿದ ಜೀವಕೋಶಗಳ ಒಂದು ವಿಶಿಷ್ಟ ಸಂವೇದನಾಶೀಲ ಭಾಗ ಈ ಜೆಕ್ಸ್ಟಾ ಗ್ಲಾಮರುಲಾರ್ ಅಪಾರಟಸ್ ಆಗಿರುತ್ತೆ. ಇನ್ನು ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ಏನಿರುತ್ತೆ, ಇದರಲ್ಲಿನ ಕಡಿತ ಏನಿರುತ್ತೆ, ಈ ಏನ್ ಹೇಳಿದ್ವಿ, ಜೆಕ್ಸ್ಟಾ ಗ್ಲಾಮರುಲಾರ್ ಅಪಾರಟಸ್ ಅಂತ ಏನ್ ಹೇಳಿದ್ವಲ್ಲ, ಈ ಜೀವಕೋಶಗಳನ್ನ ಕ್ರಿಯಾಶೀಲಗೊಳಿಸಿ ರೆನಿನ್ ಎಂಬ ರಸದೂತದ ಬಿಡುಗಡೆ ಮಾಡುತ್ತೆ. ಇದು ಗ್ಲಾಮರುಲಸ್ ನಲ್ಲಿ ಇರುವಂತಹ ರಕ್ತ ಸಂಚಾರವು ಕೂಡ ಹೆಚ್ಚಾಗುವಂತೆ ಪ್ರಚೋದಿಸಿ ಆ ಮೂಲಕ ಸೋಸುವಿಕೆಯ ಸಹಜ ಸ್ಥಿತಿ ತಲುಪುವಂತೆ ಮಾಡುತ್ತೆ.
ಸೊ ಒಂದು ದಿನದಲ್ಲಿ ಉತ್ಪತ್ತಿ ಆಗುವಂತಹ ಸೋಸುಕದ ಪ್ರಮಾಣವನ್ನ 180 ಲೀಟರ್, ಅದೇ ಒಂದು ದಿನದಲ್ಲಿ ವಿಸರ್ಜನೆ ಆಗುವಂತಹ ಪ್ರಮಾಣಕ್ಕೆ ಹೋಲಿಸಿದಾಗ ತಿಳಿದು ಬರುವಂತಹ ಅಂಶ ಏನು ಅಂದ್ರೆ ರೀನಲ್ ನಳಿಕೆಗಳಲ್ಲಿ 99% ಅಷ್ಟು ಹೆಚ್ಚು ಭಾಗ ಮತ್ತೆ ಮರು ಹೀರಿಕೆ ಆಗುತ್ತೆ. ಈ ಪ್ರಕ್ರಿಯೆಯನ್ನ ನಾವು ರೀಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ. ಸೊ ನೆಫ್ರಾನ್ ನಳಿಕೆಯ ವಿವಿಧ ಭಾಗಗಳಲ್ಲಿ ಇರುವಂತಹ ಅನುಲೇಪಕ ಜೀವಕೋಶಗಳು ನಿಷ್ಕ್ರಿಯ ಅಥವಾ ಸಕ್ರಿಯ ಸಾಗಾಣಿಕೆಯ ವಿಧಾನಗಳಿಂದ ಇದನ್ನ ಮಾಡ್ತವೆ. ಉದಾಹರಣೆಗೆ ನೋಡಿ, ಗ್ಲೂಕೋಸ್, ಅಮೈನೋ ಆಮ್ಲಗಳು, Na+ ಮುಂತಾದ ವಸ್ತುಗಳು ಸಕ್ರಿಯ ಸಾಗಾಣಿಕೆಯ ಮೂಲಕ ಮರು ಹೀರಿಕೆ ಆದ್ರೆ ಸಾರಜನಕಯುಕ್ತ ತ್ಯಾಜ್ಯಗಳು ನಿಷ್ಕ್ರಿಯ ಸಾಗಾಣಿಕೆಯ ಮೂಲಕ ಹೀರಿಕೆ ಆಗ್ತವೆ. ನೀರಿನ ಮರು ಹೀರಿಕೆಯು ರೀನಲ್ ನಳಿಕೆಯ ಪ್ರಾರಂಭಿಕ ಭಾಗಗಳಲ್ಲಿ ನಿಷ್ಕ್ರಿಯವಾಗಿ ಉಂಟಾಗುತ್ತೆ. ಓಕೆ, ಇನ್ನು ಮೂತ್ರದ ಉತ್ಪಾದನೆಯ ಪ್ರಕ್ರಿಯೆಯಲ್ಲಿ ನಳಿಕೆಯ ಕೊಳವೆಯಾಕಾರದ ಜೀವಕೋಶಗಳು ಅಂದ್ರೆ H+ ಮತ್ತೆ K+ ಹಾಗೂ ಅಮೋನಿಯಾದಂತಹ ವಸ್ತುಗಳನ್ನ ಸೋಸುವಿಕೆಗೆ ಸ್ರವಿಸ್ತವೆ. ಇನ್ನು ನಳಿಕಾ ಸ್ರವಿಕೆಯು ಕೂಡ ಮೂತ್ರದ ಉತ್ಪಾದನೆಯಲ್ಲಿ ಒಂದು ಪ್ರಮುಖ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ದೇಹ ದ್ರವಗಳ ಅಯಾನುಗಳ ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಮತೋಲನವನ್ನ ಕಾಪಾಡುತ್ತೆ, ಅದಕ್ಕೋಸ್ಕರ. ಓಕೆ, ಸೊ ಇದಿಷ್ಟು ಏನಾಗಿತ್ತು, ಏನ್ ನೋಡಿದ್ವಿ, ಮೂತ್ರದ ಉತ್ಪಾದನೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೋಡಿದ್ವಿ. ಇಲ್ಲಿ 3 ಪ್ರೋಸೆಸ್ ನಾವು ನೋಡಿದ್ವಿ. ಈಗ ಮೂತ್ರ ನಳಿಕೆಗಳ ಕಾರ್ಯ ಏನು ನೋಡಿ. ಹೀಗೆ ಸಮೀಪಸ್ಥ ನುಲಿಕೆ ನಾಳ ಅಂದ್ರೇನು, ಪ್ರಾಕ್ಸಿಮಲ್ ಕನ್ವಲ್ಯೂಟಿವ್ ಟ್ಯೂಬುಲ್ ಅಂತ ಹೇಳ್ತೀವಿ. ಇದರ ಒಳಸ್ತರಿಯಾಗಿ ಘನಾಕೃತಿಯ ಕುಂಚ ತುದಿ ಬ್ರಷ್ ಬಾರ್ಡರ್ ಅನುಲೇಪಕ ಜೀವಕೋಶಗಳಿಂದ ಆಗಿರುತ್ತೆ. ಅದರ ಹೀರಿಕೆಯ ಮೇಲ್ಮೈ ವಿಸ್ತೀರ್ಣವು ಅಧಿಕಗೊಂಡಿರುತ್ತೆ. ಬಹುತೇಕ ಎಲ್ಲ ಪೋಷಕಾಂಶಗಳು 70% ಅಷ್ಟು ಎಲೆಕ್ಟ್ರೋಲೈಟ್ಗಳು ಹಾಗೂ ನೀರು ಈ ಭಾಗದಲ್ಲಿ ಮರು ಹೀರಿಕೆ ಆಗ್ತವೆ. ಎಲ್ಲಿ? ಪಿಸಿಟಿಯಲ್ಲಿ. ಹೈಡ್ರೋಜನ್ ಅಯಾನುಗಳನ್ನ, ಪೊಟ್ಯಾಷಿಯಂ ಅಯಾನುಗಳನ್ನ ಹಾಗೂ ಅಮೋನಿಯಾವನ್ನ ಸೋಸುಕಕ್ಕೆ ಸ್ರವಿಸುವುದರ ಜೊತೆಗೆ ಹೆಚ್ಚು CO3 ಅಯಾನುಗಳನ್ನ ಹೀರಿಕೊಳ್ಳುವುದರ ಮೂಲಕ ಪಿಸಿಟಿಯು ದೇಹ ದ್ರವಗಳ pH ಹಾಗೂ ಅಯಾನುಗಳ ಸಮತೋಲನವನ್ನ ಇದು ಕಾಪಾಡ್ತಾ ಹೋಗುತ್ತೆ. ದಿಸ್ ಇಸ್ ಪಿಸಿಟಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಪ್ರಾಕ್ಸಿಮಲ್ ಕನ್ವಲ್ಯೂಟಿವ್ ಟ್ಯೂಬುಲ್ ನ ಕೆಲಸ ಏನು ಅಂತ ಹೇಳಿದ್ರೆ, ಇದು ಒಳಸ್ತರಿಯಾಗಿ ಘನಾಕೃತಿಯ ಕುಂಚ ತುದಿ ಅನುಲೇಪಕ ಜೀವಕೋಶಗಳಿಂದ ಇದಾಗಿರುತ್ತೆ. ಅದರ ಹೀರಿಕೆಯ ಮೇಲ್ಮೈ ವಿಸ್ತೀರ್ಣ ತುಂಬಾ ಜಾಸ್ತಿ ಇರುತ್ತೆ. ಬಹುತೇಕ ಎಲ್ಲಾ ಪೋಷಕಾಂಶಗಳು 70% ಎಲೆಕ್ಟ್ರೋಲೈಟ್ಗಳು ಮತ್ತು ನೀರು ಎಲ್ಲವೂ ಕೂಡ, ಅಂದ್ರೆ ಏನೇ ಒಂದು ಪೋಷಕಾಂಶ ತಗೊಳ್ಳಿ ಮತ್ತೆ ಎಲೆಕ್ಟ್ರೋಲೈಟ್ಗಳು ತಗೊಳ್ಳಿ, ನೀರು ತಗೊಳ್ಳಿ, ಅವೆಲ್ಲವೂ ಕೂಡ ರೀಅಬ್ಸಾರ್ಬ್ ಆಗೋದು ಇದೆ ಪಿಸಿಟಿಯಲ್ಲಿ. ಓಕೆ, ಇನ್ನು ಹೈಡ್ರೋಜನ್ ಅಯಾನುಗಳನ್ನ, ಪೊಟ್ಯಾಷಿಯಂ ಅಯಾನುಗಳನ್ನ ಮತ್ತೆ ಅಮೋನಿಯಾ ಸೋಸುಕಕ್ಕೆ ಸ್ರವಿಸುವುದರ ಜೊತೆಗೆ ಹೆಚ್ಚು CO3 ಅಯಾನುಗಳನ್ನ ಹೀರಿಕೊಳ್ಳುವುದರ ಮೂಲಕ ಪಿಸಿಟಿಯು ದೇಹ ದ್ರವಗಳ pH ಮತ್ತೆ ಅಯಾನುಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. pH ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಅಯಾನಿಕ್ ಬ್ಯಾಲೆನ್ಸ್ ಕೂಡ ಮಾಡುತ್ತೆ. ಇನ್ನು ಹೆನ್ಲೆಯ ಕುಣಿಕೆ ಅಂತ ಹೇಳ್ತೀವಿ, ಹೆನ್ಲಿ ಸ್ಲೂಪ್ ಅಂತ ಹೇಳಿ. ಸೊ ಇದರ ಏರುವ ಶಿಂಬೆಯಲ್ಲಿ ಅತಿ ಕಡಿಮೆ ಮರು ಹೀರಿಕೆ ಆಗುತ್ತೆ. ಇದು ಏರುವ ಶಿಂಬೆ ತರ ಇರೋದ್ರಿಂದ ಇಲ್ಲಿ ಕಡಿಮೆ ಮರು ಹೀರಿಕೆ ಆಗುತ್ತೆ. ಆದ್ರೆ ಮೆಡುಲರಿ ಅಂತರ್ಕೋಶೀಯ ದ್ರವದ ಅಭಿಸಾರತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಈ ಭಾಗ ಪ್ರಮುಖ ಪಾತ್ರ ವಹಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹೆನ್ಲಿ ಸ್ಲೂಪ್ ಏನಿರುತ್ತಲ್ವಾ, ಮೆಡುಲರಿ ಅಂತರ್ಕೋಶೀಯ ದ್ರವ ಅಭಿಸಾರತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಹೆನ್ಲಿ ಸ್ಲೂಪ್ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೆನ್ಲಿ ಕುಣಿಕೆಯ ಇಳಿಯುವ ಶಿಂಬೆಯು ನೀರಿಗೆ ಪಾರಕವಾಗಿದ್ದು ಎಲೆಕ್ಟ್ರೋಲೈಟ್ ಗಳಿಗೆ ಬಹುತೇಕ ಅಪಾರಕವಾಗಿದೆ. ಇದು ಸೋಸುಕವು ಕೆಳಗೆ ಇಳಿತಾ ಇದ್ದಂತೆ ಅದರ ಸಾರತೆ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಏರುವ ಶಿಂಬೆ ಏನಿರುತ್ತೆ ಅದು ನೀರಿಗೆ ಅಪಾರಕವಾಗಿದ್ದು ಎಲೆಕ್ಟ್ರೋಲೈಟ್ ಗಳ ಸಕ್ರಿಯ ಅಥವಾ ನಿಷ್ಕ್ರಿಯ ಸಾಗಾಣಿಕೆಗೆ ಅದು ಅನುವು ಮಾಡಿಕೊಡುತ್ತೆ. ಓಕೆ, ಸೊ ಇದನ್ನ ನೀವಿಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ. ಇಲ್ಲಿ ಸಮೀಪಸ್ಥ ನುಲಿಕಾ ನಾಳ ಅಂದ್ರೆ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬುಲ್, ಆಮೇಲೆ ದೂರಸ್ಥ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬುಲ್ ಯಾವ ರೀತಿ ಇದೆ ಅಂತ ಹೇಳಿ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಹೀಗಾಗಿ ಸಾರಯುತ ಸೋಸುಕವು ಮೇಲೆ ಇರುತ್ತಿದ್ದಂತೆ ಎಲೆಕ್ಟ್ರೋಲೈಟ್ಗಳು ಏನಾಗುತ್ತೆ, ಮೆಡುಲರಿ ಅಂತರ್ಕೋಶೀಯ ದ್ರವಕ್ಕೆ ಹರಿಯುವುದರಿಂದ ಸೋಸುಕದ ಸಾರತೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬುಲ್ ನೋಡ್ತಾ ಹೋಗೋಣ. ಈ ಭಾಗದಲ್ಲಿ Na+ ಹಾಗೂ ನೀರಿನ ನಿಯಮಬದ್ಧ ಮರು ಹೀರಿಕೆ ಆಗುತ್ತೆ. ನೋಡಿ, Na+ ಮತ್ತೆ ನೀರಿನ ನಿಯಮಬದ್ಧ. ಇಲ್ಲಿ ನೋಡಿ Na+. ಓಕೆ, Na+ ಮತ್ತೆ ನೀರಿನ ನಿಯಮಬದ್ಧ ಹೀರಿಕೆ ಆಗುತ್ತೆ. ಈ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬುಲ್ ಅಂತ ಏನಿರುತ್ತೆ, ಇದು HCO3 ಗಳ ಮರು ಹೀರಿಕೆಗೂ ಹೈಡ್ರೋಜನ್ ಹಾಗೂ ಪೊಟ್ಯಾಷಿಯಂ ಅಯಾನ್ಗಳ ಹಾಗೂ ಅಮೋನಿಯಾದ ವ್ಯತ್ಯಸ್ತ ಸ್ರವಿಕೆ ಸೆಲೆಕ್ಟಿವ್ ಸೆಕ್ರೆಷನ್ಗೂ ಇದು ಕಾರಣ ಆಗುತ್ತೆ. ಸೊ ಆ ಮೂಲಕ ರಕ್ತದ pH ಹಾಗೂ ಸೋಡಿಯಂ ಪೊಟ್ಯಾಷಿಯಂ ಸಮತೋಲನವನ್ನ ಇದು ಕಾಪಾಡುತ್ತೆ. ಇದು ರಕ್ತದ pH ಅಂದ್ರೆ ಬ್ಲಡ್ ಅಲ್ಲಿ ಇರುವಂತಹ pH ಅನ್ನ ಮತ್ತೆ ಸೋಡಿಯಂ ಪೊಟ್ಯಾಷಿಯಂ ಸಮತೋಲನವನ್ನ ಕಾಪಾಡುತ್ತೆ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬುಲ್. ಬಟ್ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬುಲ್ ಏನಿರುತ್ತಲ್ವಾ, ಇದು ದೇಹದ pH, ಇದು ಬಾಡಿಯ pH
ಮೇಂಟೈನ್ ಮಾಡಿದ್ರೆ, ಇದು ಬ್ಲಡ್ ಅಲ್ಲಿ ಇರುವಂತ pH ಅನ್ನ ಇದು ಮೇಂಟೈನ್ ಮಾಡುತ್ತೆ. ಯಾವುದು? DCT. ಇನ್ನು ಸಿಟಿ ಸಂಗ್ರಾಹಕ ನಾಳ ಅಂತ ಹೇಳ್ತೀವಿ. ಈ ನೀಳವಾದ ನಳಿಕೆಯು ಮೂತ್ರಪಿಂಡದ ಕಾರ್ಟೆಕ್ಸ್ ಭಾಗದಿಂದ ಮೆಡುಲಾ ಭಾಗಕ್ಕೆ ವಿಸ್ತರಿಸುತ್ತೆ. ಕನ್ವಲ್ಯೂಟೆಡ್ ಟ್ಯೂಬಲ್ ಅನ್ನುವಂಥದ್ದು ಮೂತ್ರಪಿಂಡದ ಕಾರ್ಟೆಕ್ಸ್ ಭಾಗದಿಂದ ಮೆಡುಲಾ ಭಾಗಕ್ಕೆ ವಿಸ್ತರಿಸಿರುತ್ತದೆ. ಈ ಭಾಗದಲ್ಲಿ ಹೆಚ್ಚು ಪ್ರಮಾಣದ ನೀರಿನ ಹೀರಿಕೆಯಾಗಬಹುದಾಗಿ ಸಾರಯುತ ಮೂತ್ರ ಉತ್ಪತ್ತಿ ಆಗುತ್ತೆ. ಈ ಭಾಗವು ಮೆಡುಲದ ಅಂತರ್ಕೋಶೀಯ ಭಾಗಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಯೂರಿಯಾ ಚಲಿಸೋದಕ್ಕೆ ನೆರವಾಗುವ ಮೂಲಕ ಅಲ್ಲಿನ ಅಭಿಸಾರತೆಯನ್ನು ಕಾಪಾಡಿಕೊಳ್ಳುತ್ತೆ. ಜೊತೆಗೆ ರಕ್ತದ pH ಮತ್ತು ಅಯಾನುಗಳ ಸಮತೋಲನವನ್ನ H+ ಮತ್ತು K+ ಅಯಾನುಗಳ ವ್ಯತ್ಯಸ್ತ ಸ್ರವಿಕೆಯ ಮೂಲಕ ಇದು ಕಾಪಾಡಿಕೊಳ್ತಾ ಹೋಗುತ್ತೆ. ಓಕೆ, ಹಾಗಾದ್ರೆ ನಾವು ಸೋಸುಕವು ಸಾರಯುತವಾಗುವಂತಹ ಕಾರ್ಯವಿಧಾನ ಯಾವುದು ಅಂತ ನೋಡ್ಬೇಕಾಗುತ್ತೆ. ಅಂದ್ರೆ ಫಿಲ್ಟರ್ ಆಗಿರೋದು ಕಾನ್ಸಂಟ್ರೇಟೆಡ್ ಆಗೋದು ಯಾವ ತರ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ. ಸೊ ಇದನ್ನ ನೋಡ್ತಾ ಹೋಗೋಣ. ನೋಡಿ, ಸೋಸುಕವು ಯಾವ ರೀತಿ ಇಲ್ಲಿ ಸಾರಯುತವಾಗುವಂತಹ ಕಾರ್ಯವಿಧಾನ. ನೋಡಿ, ಸ್ತನಿಗಳು ಸಾರಯುತ ಮೂತ್ರವನ್ನ ಉತ್ಪಾದಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಸಾರಯುತ ಅಂದ್ರೆ ಏನು? ಇವಾಗ ಕಾನ್ಸಂಟ್ರೇಟೆಡ್ HCO3, ಉರಿ ಮೂತ್ರ ಇದನ್ನೆಲ್ಲ ನೀವು ನೋಡಿರ್ಬೋದು, ಹೌದಲ್ವಾ? ನೋಡಿ, ಅಂದ್ರೆ ಸಾರಯುತ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಇರೋದು. ಸೊ ಸ್ತನಿಗಳು ಸಾರಯುತ ಮೂತ್ರವನ್ನು ಉತ್ಪಾದಿಸುವಂತಹ ಸಾಮರ್ಥ್ಯವನ್ನ ಒಳಗೊಂಡಿದ್ದಾವೆ. ಇದರಲ್ಲಿ ಹೆನ್ಲೆ ಕುಣಿಕೆ ಮತ್ತು ವಾಸರೆಕ್ಟ ಪ್ರಮುಖ ಪಾತ್ರ ವಹಿಸುತ್ತೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಅಂದ್ರೆ ಕಾನ್ಸಂಟ್ರೇಟೆಡ್ ಸೋಸುಕ ಬರೋದಕ್ಕೆ ಕಾರಣ ಏನು, ಇದರಲ್ಲಿ ಪ್ರಮುಖ ಪಾತ್ರ ಯಾವ ವಹಿಸ್ತವೆ ಅಂತ ಹೇಳಿದ್ರೆ ಒಂದು ವಾಸರೆಕ್ಟ ಮತ್ತೆ ಹೆನ್ಲೆ ಕುಣಿಕೆ. ಓಕೆ, ಹೆನ್ಲೆ ಕುಣಿಕೆ. ಸೊ ಇವೆರಡರ ಬಗ್ಗೆ ನಾವು ಇವಾಗ ನೋಡ್ತಾ ಹೋಗೋಣ, ಹೆನ್ಲೆ ಕುಣಿಕೆ ಮತ್ತೆ ವಾಸರೆಕ್ಟ. ಹೆನ್ಲೆ ಕುಣಿಕೆಯ 2 ಶಿಂಬೆಗಳಲ್ಲಿ ಸೋಸುಕದ ಹರಿವು ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ನೋಡಿ, ಇವಾಗ ಹೆನ್ಲೆ ಕುಣಿಕೆ 2 ಶಿಂಬೆ ಏನಿರುತ್ತೆ ಅಲ್ಲಿ ಸೋಸುಕದ ಹರಿವು ಯಾವಾಗ್ಲೂ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಅದು ಮೇಲಿದ್ರೆ ಅದು ವಿರುದ್ಧ ದಿಕ್ಕಿನಲ್ಲಿ ಕೆಳ ಹರಿವು ಇರುವಂತದ್ದು. ಸೊ ಹರಿವು ಏನಿರುತ್ತೆ ಅದು ಯಾವಾಗ್ಲೂ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಇದು ವಿರುದ್ಧ ಹರಿವು ಉಂಟು ಮಾಡುತ್ತೆ, ಅಂದ್ರೆ ಕೌಂಟರ್ ಕರೆಂಟ್ ಅನ್ನ ಉಂಟು ಮಾಡುತ್ತೆ. ಅದನ್ನ ವಿರುದ್ಧ ಹರಿವು ಅಂತ ಹೇಳ್ತಾರೆ. ಸೊ ಇದು ಏನಾಯ್ತು? ಹೆನ್ಲೆ ಕುಣಿಕೆ ಆಯ್ತು. ವಾಸರೆಕ್ಟದ ರಕ್ತನಾಳಗಳ 2 ಶಿಂಬೆಗಳ ನಡುವೆಯೂ ಇದೇ ತರ ವಿರುದ್ಧ ಹರಿವು ಕೂಡ ಕಂಡು ಬರುತ್ತೆ. ಸೊ ಹೆನ್ಲೆ ಕುಣಿಕೆ ಮತ್ತು ವಾಸರೆಕ್ಟಗಳ ನಡುವಿನ ಸಾಮೀಪ್ಯತೆ ಹಾಗೂ ಅವುಗಳಲ್ಲಿ ಕಂಡುಬರುವಂತಹ ವಿರುದ್ಧ ಹರಿವು ಒಳಗಿನ ಮೆಡುಲರಿ ಅಂತರ್ಕೋಶೀಯ ಭಾಗದಲ್ಲಿ ಹೆಚ್ಚಿನ ಅಭಿಸಾರತೆಯನ್ನ ಕಾಪಾಡುವಲ್ಲಿ ಅದು ನೆರವಾಗುತ್ತೆ. ಅಂದ್ರೇನು? ಕಾರ್ಟೆಕ್ಸ್ ನಲ್ಲಿ 300 ಓಕೆ MOS MOL ಅಂದ್ರೆ ಏನು? ಮಿಲಿ ಆಸ್ಮೋಲ್ಸ್ ಅಂತ ಹೇಳ್ತೀವಿ ನಾವು ಇದನ್ನ. ಓಕೆ, ಇದನ್ನ ಮಿಲಿ ಆಸ್ಮೋಲ್ಸ್ ಅಂತ, ಮಿಲಿ ಆಸ್ಮೋಲ್ಸ್ ಪರ್ ಲೀಟರ್ ಅಂತ. ಓಕೆ, ಮಿಲಿ ಆಸ್ಮೋಲ್ ಪರ್ ಲೀಟರ್. ಓಕೆ, ಮಿಲಿ ಆಸ್ಮೋಲ್ಸ್ ಪರ್ ಲೀಟರ್ ಅಂತ ನಾವು ಕರಿತೀವಿ. ಅಂದ್ರೆ ಇಟ್ ಇಸ್ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ಆಸ್ಮೋಲಾರಿಟಿ ಅಂತ ಹೇಳ್ಬಿಟ್ಟು. ಓಕೆ, ಆಸ್ಮೋಲಾರಿಟಿಯ ಯೂನಿಟ್ ಈ ಮಿಲಿ ಆಸ್ಮೋಲ್ ಪರ್ ಲೀಟರ್ ಆಗಿರುತ್ತೆ. ಇದರಿಂದ ಮೆಡುಲಾದಲ್ಲಿ ಸುಮಾರು 1200 ಓಕೆ 1200 ಮಿಲಿ ಆಸ್ಮೋ ಲೀಟರ್ ಓಕೆ ಮಿಲಿ ಆಸ್ಮೋಲ್ ಪರ್ ಲೀಟರ್ ವರೆಗೆ ಇರುತ್ತೆ. ಓಕೆ, ಎಲ್ಲಿ? ಮೆಡುಲಾದಲ್ಲಿ ಸುಮಾರು 1200 ಮಿಲಿ ಆಸ್ಮೋಲ್ ಪರ್ ಲೀಟರ್ ನವರೆಗೆ ಇರುತ್ತೆ. ಸೊ ಈ ಪ್ರವಣತೆಗೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಒಂದು ಸೋಡಿಯಂ ಕ್ಲೋರೈಡ್ ಮತ್ತು ಯೂರಿಯಾ ಆಗಿರುತ್ತೆ. ಈ ಸೋಡಿಯಂ ಕ್ಲೋರೈಡ್ ಅನ್ನ ಹೆನ್ಲೆ ಕುಣಿಕೆಯ ಏರುವ ಶಿಂಬೆಯು ಸಾಗಾಣಿಕೆ ಮಾಡಿ ಇದನ್ನು ವಾಸರೆಕ್ಟದ ಇಳಿಯುವ ಶಿಂಬೆಯ ಜೊತೆ ವಿನಿಮಯ ಮಾಡಿಕೊಳ್ಳುತ್ತೆ. ಇನ್ನು ವಾಸರೆಕ್ಟದ ಏರುವ ಶಿಂಬೆಯು NaCl ಮೆಡುಲಾದ ಅಂತರ್ಕೋಶೀಯ ಭಾಗಕ್ಕೆ ವಾಪಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅದ್ ಬರುತ್ತೆ, ವಾಪಸ್ ಆಗುತ್ತೆ ಅನ್ನುವಂಥದ್ದು. ಓಕೆ, ಇದು ಏನಿದೆ ಇದನ್ನ ಮಿಲಿ ಆಸ್ಮೋಲ್ ಅಂತ ಹೇಳ್ತೀವಿ, ಮಿಲಿ ಆಸ್ಮೋಲ್. ಸೊ ಇದು ಏನ್ ಈ ರೀತಿ ಇದೆ, ದಿಸ್ ಇಸ್ ಪರ್ ಲೀಟರ್ ಅಂತ ಹೇಳಿ. ಸೊ ಅದನ್ನ ಮೇಲ್ ತಗೊಂಡಾಗ ಈ ರೀತಿ ಇಂಡಿಕೇಟ್ ಮಾಡ್ತಾರೆ. ಸೊ ನೆಫ್ರಾನ್ ಮತ್ತು ವಾಸರೆಕ್ಟದಲ್ಲಿ ವಿರುದ್ಧ ಹರಿವಿನ ಕಾರ್ಯವಿಧಾನವನ್ನ ಇಲ್ಲಿ ತೋರಿಸ್ತಾ ಇರುವಂತಹ ಚಿತ್ರ ಅದು. ಸೊ ಇದೇ ರೀತಿ ಅಲ್ಪ ಪ್ರಮಾಣದಲ್ಲಿ ಯೂರಿಯಾ ಹೆನ್ಲೆ ಕುಣಿಕೆಯ ಏರುವ ಶಿಂಬೆಯನ್ನ ಪ್ರವೇಶಿಸುತ್ತೆ. ಇದು ಸಂಗ್ರಾಹಕ ನಾಳದ ಮೂಲಕ ಮೆಡುಲರಿ ಅಂತರ್ಕೋಶೀಯ ಭಾಗಕ್ಕೆ ವಾಪಸ್ಸಾಗುತ್ತೆ. ಹೆನ್ಲೆ ಕುಣಿಕೆ ಮತ್ತು ವಾಸರೆಕ್ಟದ ಈ ವಿಶೇಷ ವ್ಯವಸ್ಥೆಯ ಮೂಲಕ ವಸ್ತುಗಳ ಸಾಗಾಣಿಕೆಯಾಗುವಂತಹ ಬಗೆಯನ್ನ ವಿರುದ್ಧ ಹರಿವು ಕಾರ್ಯವಿಧಾನ ಅಂತ ಹೇಳಿ ಕರೀತಾರೆ. ಅಂದ್ರೆ ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಅಂದ್ರೆ ಏನು? ವಿರುದ್ಧ ಹರಿವು ಕಾರ್ಯವಿಧಾನ ಅಂತ ಕರೀತಾರೆ. ಮೆಡುಲಾದ ಅಂತರ್ಕೋಶೀಯ ಭಾಗದಲ್ಲಿ ಸಾರತೆಯ ಪ್ರವಣತೆಯನ್ನು ಕಾಪಾಡುವಲ್ಲಿ ಈ ಕಾರ್ಯವಿಧಾನ ಸಹಾಯಕವಾಗಿದೆ. ಇಂಥ ಅಂತರ್ಕೋಶೀಯ ಭಾಗದ ಪ್ರವಣತೆಯು ಸಂಗ್ರಾಹಕ ನಾಳದಿಂದ
ನೀರು ಸುಲಭವಾಗಿ ಹರಿಯೋದಕ್ಕೆ ಪೂರಕವಾಗಿರುತ್ತೆ. ಆ ಮೂಲಕ ಸೋಸುಕ ಸಾರಯುತವಾಗಿರುತ್ತೆ. ಮಾನವನ ಮೂತ್ರಪಿಂಡಗಳು ಪ್ರಾರಂಭದಲ್ಲಿ ಉಂಟಾದಂತಹ ಸೋಸುಕಕ್ಕಿಂತ 4 ಪಟ್ಟು ಹೆಚ್ಚು ಸಾರಯುತವಾದಂತಹ ಮೂತ್ರವನ್ನ ಉತ್ಪಾದಿಸಬಲ್ಲವು. ಅದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದಿಷ್ಟು ಏನಾಗಿತ್ತು, ಯಾವ ತರ ಸಾರಯುತವಾಗಿರುವಂತಹ ಅಂದ್ರೆ ಸೋಸಕ ಅನ್ನುವಂಥದ್ದು ಸಾರಯುತವಾಗುವಂತಹ ಕಾರ್ಯವಿಧಾನ ಯಾವ ರೀತಿ ಅಂತ ಹೇಳಿ ನಾವು ನೋಡಿದ್ವಿ. ಓಕೆ, ಇನ್ನು ಮೂತ್ರಪಿಂಡದ ಕಾರ್ಯ ನಿಯಂತ್ರಣ ಯಾವ ರೀತಿ ಇದು ಮೂತ್ರಪಿಂಡದ ಕಾರ್ಯ ನಿಯಂತ್ರಣ ಮತ್ತೆ ಮೂತ್ರ ವಿಸರ್ಜನೆ. ಓಕೆ, ಮೂತ್ರಪಿಂಡದ ಕಾರ್ಯದ ನಿಯಂತ್ರಣವನ್ನ ನೋಡೋದಾದ್ರೆ ಮೂತ್ರಪಿಂಡದ ಕಾರ್ಯದ ನಿಯಂತ್ರಣ ಯಾವ ರೀತಿ. ಮೂತ್ರಪಿಂಡದ ಕಾರ್ಯಗಳು ಹೈಪೋಥಲಾಮಸ್ ಪ್ರೇರಿತ ರಸದೂತಗಳ ಹಿಮ್ಮಾಹಿತಿ ಕಾರ್ಯವಿಧಾನಗಳಿಂದ GGA ಮೂಲಕ ಹಾಗೂ ತಕ್ಕ ಮಟ್ಟಿಗೆ ಹೃದಯದಿಂದ ನಿಯಂತ್ರಣ ಮತ್ತು ವಿಚಕ್ಷಣಕ್ಕೆ ಒಳಪಟ್ಟಿರ್ತವೆ. ಓಕೆ, ಜೆಕ್ಸ್ಟ್ರಾಗ್ಲಾಮರುಲಾರ್ ಅಪ್ಯಾರಟಸ್ ಅಂತ ಹೇಳ್ತೀವಿ ಇದನ್ನ. ಜೆಕ್ಸ್ಟ್ರಾಗ್ಲಾಮರುಲಾರ್ ಅಪ್ಯಾರಟಸ್ ಯಾವುದು, JGA. ಸೊ ಮೂತ್ರಪಿಂಡದ ಕಾರ್ಯಗಳು ಯಾವಾಗ್ಲೂ ಹೈಪೋಥಲಾಮಸ್ ಪ್ರೇರಿತವಾಗಿರುವಂತಹ ರಸದೂತಗಳ ಹಿಮ್ಮಾಹಿತಿ ಕಾರ್ಯವಿಧಾನ ಅಂದ್ರೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ನಿಂದ JGA ಅಂದ್ರೇನು, ಜೆಕ್ಸ್ಟ್ರಾಗ್ಲಾಮರುಲಾರ್ ಅಪ್ಯಾರಟಸ್ ನ ಮೂಲಕ ಹಾಗೂ ತಕ್ಕ ಮಟ್ಟಿಗೆ ಹೃದಯದಿಂದ ನಿಯಂತ್ರಣ ಹಾಗೂ ವಿಚಕ್ಷಣಕ್ಕೆ ಒಳಪಟ್ಟಿರ್ತವೆ. ದೇಹದಲ್ಲಿ ಇರುವಂತಹ ಅಭಿಸರಣ ಗ್ರಾಹಕಗಳು ಅಂದ್ರೇನು, ಆಸ್ಮೋ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ರಕ್ತದ ಗಾತ್ರ, ದೇಹ ದ್ರವದ ಗಾತ್ರ ಹಾಗೂ ಅಯಾನುಗಳ ಪ್ರವಣತೆಯಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಂದ ಇವು ಕ್ರಿಯಾಶೀಲಗೊಳ್ಳುತ್ತವೆ. ದೇಹದ ಅಧಿಕ ದ್ರವ ನಷ್ಟವಾದಾಗ ಅಂದ್ರೆ ದೇಹದಲ್ಲಿ ಏನಾದ್ರೂ ಜಾಸ್ತಿ ದ್ರವ ನಷ್ಟ ಆದಾಗ ಈ ಗ್ರಾಹಕಗಳು ಕ್ರಿಯಾಶೀಲಗೊಂಡು ಹೈಪೋಥಲಾಮಸ್ ಅನ್ನ ಪ್ರಚೋದಿಸಿ ನ್ಯೂರೋ ಹೈಪೋಫೈಸಿಸ್ ನಿಂದ ಆಂಟಿಯುರೆಟಿಕ್ ರಸದೂತ ಅಂದ್ರೆ ADH ಆಂಟಿ ಡೈಯುರೆಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಓಕೆ, ಆಂಟಿ ಡೈಯುರೆಟಿಕ್ ರಸದೂತ ಅಥವಾ ವ್ಯಾಸೋಪ್ರೆಸಿನ್ ಬಿಡುಗಡೆಯಾಗುವಂತೆ ಮಾಡ್ತವೆ. ಏನು, ದೇಹದಿಂದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೋಡಿ, ದೇಹದಿಂದ ಅಧಿಕ ದ್ರವ ನಷ್ಟವಾದಾಗ ದೇಹದಿಂದ ಅಧಿಕ ದ್ರವ ನಷ್ಟ ಆದಾಗ ಈ ಗ್ರಾಹಕಗಳು ಆಸ್ಮೋ ರಿಸೆಪ್ಟರ್ಸ್ ಏನಿರ್ತವೆ ಅವು ಕ್ರಿಯಾಶೀಲಗೊಂಡು ಹೈಪೋಥಲಾಮಸ್ ಅನ್ನ ಪ್ರಚೋದಿಸಿ ನ್ಯೂರೋ ಹೈಪೋಫೈಸಿಸ್ ನಿಂದ ಆಂಟಿ ಡೈಯುರೆಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಬಿಡುಗಡೆಯಾಗುವಂತೆ ಮಾಡ್ತವೆ. ಇವು ಯಾವ್ದ್ರಿಂದ ಬಿಡುಗಡೆ ಆಗುತ್ತೆ, ನ್ಯೂರೋ ಹೈಪೋಫೈಸಿಸ್ ನಿಂದ ಬಿಡುಗಡೆ ಆಗುತ್ತೆ. ಸೊ ಆಂಟಿ ಡೈಯುರೆಟಿಕ್ ಹಾರ್ಮೋನ್ ಏನಿರುತ್ತೆ ರೀನಲ್ ನಳಿಕೆಯ ಹಿಂಭಾಗಗಳಿಂದ ನೀರು ಹೀರಿಕೆಯಾಗುವುದನ್ನ ಇದು ಪ್ರಚೋದಿಸುತ್ತೆ. ಇದರಿಂದ ಅತಿ ಮೂತ್ರೋತ್ಪಾದನೆ ಡೈಯುರೆಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಇದರಿಂದ ಡೈಯುರೆಸಿಸ್ ಅಂದ್ರೇನು, ಅತಿ ಮೂತ್ರೋತ್ಪಾದನೆ ಆಗೋದನ್ನ ತಡೆಗಟ್ಟುತ್ತೆ. ಇನ್ನು ದೇಹ ದ್ರವದ ಗಾತ್ರದಲ್ಲಿನ ಏರಿಕೆಯು ಅಭಿಸರಣ ಗ್ರಾಹಕಗಳನ್ನ ನಿಷ್ಕ್ರಿಯಗೊಳಿಸಬಲ್ಲದು. ಇನ್ನು ADH ನ ಬಿಡುಗಡೆ ಕಡಿಮೆ ಮಾಡಬಹುದು. ಹೀಗೆ ಹಿಮ್ಮಾಹಿತಿ ಅನ್ನುವಂಥದ್ದು ಪೂರ್ಣಗೊಳ್ಳುತ್ತೆ. ಇನ್ನು ADH ರಕ್ತನಾಳಗಳ ಮೇಲೆ ತನ್ನ ಸ್ನಾಯು ಸಂಕುಚನ ಪರಿಣಾಮಗಳಿಂದಾಗಿಯೂ ಕೂಡ ಮೂತ್ರಪಿಂಡದ ಕಾರ್ಯವನ್ನ ನಾವು ನಿಯಂತ್ರಿಸಬಹುದು. ಓಕೆ, ಸೊ ADH ರಕ್ತನಾಳಗಳ ಮೇಲೆ ತನ್ನ ಸ್ನಾಯು ಸಂಕುಚನ ಪರಿಣಾಮಗಳಿಂದ ಮೂತ್ರಪಿಂಡದ ಕಾರ್ಯವನ್ನ ನಾವು ನಿಯಂತ್ರಿಸಬಹುದು. ಇದರಿಂದಾಗಿ ರಕ್ತದ ಒತ್ತಡ ಹೆಚ್ಚಾಗುತ್ತೆ. ರಕ್ತದ ಒತ್ತಡದಲ್ಲಿನ ಏರಿಕೆಯು ಗ್ಲಾಮರುಲಸ್ ನಲ್ಲಿನ ರಕ್ತದ ಹರಿವನ್ನ ಹೆಚ್ಚಿಸುತ್ತೆ. ಅದೇನು, ಅಂದ್ರೆ BP ರಕ್ತದಲ್ಲಿನ ಒತ್ತಡ ಅಥವಾ ಏರಿಕೆ ಅಂತ ಇಟ್ಕೊಳ್ಳಿ. ಇವಾಗ ಅದರಿಂದ ಏನಾಗುತ್ತೆ, ಇವಾಗ BP ಏನಾದ್ರೂ ರೈಸ್ ಆದ್ರೆ ಏನಾಗುತ್ತೆ, ಗ್ಲಾಮರುಲಸ್ ನಲ್ಲಿ ಇರುವಂತಹ ರಕ್ತದ ಹರಿವು ಕೂಡ ಹೆಚ್ಚಾಗುತ್ತೆ. ಇದರಿಂದ ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ಕೂಡ ಅದು ಹೆಚ್ಚಾಗುತ್ತೆ. ಓಕೆ, ಬಟ್ ಇಲ್ಲಿ ರಕ್ತದೊತ್ತಡದಲ್ಲಿನ ಏರಿಕೆ ಬಗ್ಗೆ. ಓಕೆ, ಇನ್ನು ಜೆಕ್ಸ್ಟ್ರಾಗ್ಲಾಮರುಲಾರ್ ಅಪ್ಯಾರಟಸ್ ಏನಿದೆ ಇದು ಒಂದು ಸಂಕೀರ್ಣವಾದಂತಹ ನಿಯಂತ್ರಕ ಪಾತ್ರವನ್ನ ವಹಿಸುತ್ತೆ. ಸೊ ಇಲ್ಲಿ ಜೆಕ್ಸ್ಟ್ರಾಗ್ಲಾಮರುಲಾರ್ ಅಪ್ಯಾರಟಸ್ ಏನಿದೆ ಇದೇ ಒಂದು ನಿಯಂತ್ರಕ ಪಾತ್ರವನ್ನ ವಹಿಸುವಂತದ್ದು. ಗ್ಲಾಮರುಲಸ್ ನಲ್ಲಿ ರಕ್ತದ ಹರಿವು, ರಕ್ತದ ಒತ್ತಡ, ಗ್ಲಾಮರುಲಸ್ ಫಿಲ್ಟ್ರೇಷನ್ ರೇಟ್ ಅಥವಾ ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ನ ಇಳಿಕೆ ಇವೆಲ್ಲವೂ ಕೂಡ ಗ್ಲಾಮರುಲಾರ್ ಅಪರೇಟಸ್ ಜೀವಕೋಶಗಳು ರೆನಿನ್ ಸ್ರವಿಸುವಂತೆ ಪ್ರೇರೇಪಿಸ್ತವೆ. ಇದು ರಕ್ತದಲ್ಲಿ ಇರುವಂತಹ ಏಂಜಿಯೋಟೆನ್ಸಿನೋಜನ್ ಅನ್ನ ಏಂಜಿಯೋಟೆನ್ಸಿನ್
ಅಥವಾ ಏಂಜಿಯೋಟೆನ್ಸಿನೋಜನ್ 1 ಆಗಿ ನಂತರ ಏಂಜಿಯೋಟೆನ್ಸಿನೋಜನ್ 2 ಆಗಿ ಪರಿವರ್ತಿಸುತ್ತೆ. ಒಂದು ಸಶಕ್ತ ರಕ್ತನಾಳ ಸಂಕೋಚಕವಾಗಿರುವಂತಹ ಏಂಜಿಯೋಟೆನ್ಸಿನೋಜನ್ 2 ಏನಿರುತ್ತೆ ಅದು ಗ್ಲಾಮರುಲಸ್ ನ ರಕ್ತದ ಒತ್ತಡವನ್ನ ಹೆಚ್ಚಿಸಿ ಅದರಿಂದ ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ಅನ್ನು ಕೂಡ ಹೆಚ್ಚಿಸುತ್ತೆ. ಇನ್ನು ಏಂಜಿಯೋಟೆನ್ಸಿನ್ 2 ಏನಿದೆ ಇದು ಅಡ್ರಿನಲ್ ಕಾರ್ಟೆಕ್ಸ್ ಅನ್ನು ಕೂಡ ಪ್ರಚೋದಿಸಿ ಆಲ್ಡೋಸ್ಟಿರೋನ್ ಬಿಡುಗಡೆಗೆ ಕಾರಣವಾಗುತ್ತೆ. ಇನ್ನು ಆಲ್ಡೋಸ್ಟಿರೋನ್ ರಿನಾಲ್ ನಳಿಕೆಗಳ ದೂರಸ್ಥ ಭಾಗದಲ್ಲಿ Na+ ಮತ್ತು ನೀರಿನ ಮರು ಹೀರಿಕೆಗೆ ಅದು ಕಾರಣವಾಗುತ್ತೆ. ಅದು ಸಹ ಗ್ಲಾಮರುಲಸ್ ನ ರಕ್ತದ ಒತ್ತಡ ಹಾಗೂ ಗ್ಲಾಮರುಲಾರ್ ಫಿಲ್ಟ್ರೇಷನ್ ರೇಟ್ ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಸೊ ಈ ಸಂಕೀರ್ಣ ಕಾರ್ಯವಿಧಾನವನ್ನ ಸಾಮಾನ್ಯ ರೆನಿನ್ ಏಂಜಿಯೋಟೆನ್ಸಿನ್ ಕಾರ್ಯವಿಧಾನ ಅಂತ ಕೂಡ ಕರೀತಾರೆ. ಸೊ ಹೃದಯದ ಹೃತ್ಕರ್ಣಕ್ಕೆ ಹೆಚ್ಚಿನ ರಕ್ತದ ಹರಿವು ಏಟ್ರಿಯೋನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ಇದರಿಂದ ಅಂದ್ರೆ ಈ ಅಂಶದ ಬಿಡುಗಡೆಗೆ ಕಾರಣವಾಗುತ್ತೆ. ಹೃದಯದ ಹೃತ್ಕರ್ಣಕ್ಕೆ ಹೆಚ್ಚಿನ ರಕ್ತದ ಹರಿವು ಹೋದಾಗ ಏನಾಗುತ್ತೆ, ಹೃದಯದ ಹೃತ್ಕರ್ಣಕ್ಕೆ ಹೆಚ್ಚಿನ ರಕ್ತದ ಹರಿವು ಉಂಟಾದಾಗ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ಏನಿರುತ್ತೆ ಅದರ ಬಿಡುಗಡೆ ಉಂಟಾಗುತ್ತೆ. ಇನ್ನು ANF ರಕ್ತನಾಳಗಳ ಹಿಗ್ಗುವಿಕೆಯನ್ನ ಉಂಟು ಮಾಡಿ ಅದರಿಂದಾಗಿ ಅದನ್ನ ANF ಅಂತ ಹೇಳ್ತೀವಿ. ಏನು ಏಟ್ರಿಯಲ್ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ಏನ್ ಬಿಡುಗಡೆ ಆಗುತ್ತೆ, ಇದು ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಹೃದಯದ ಹೃತ್ಕರ್ಣಕ್ಕೆ ಹೆಚ್ಚಿನ ರಕ್ತದ ಹರಿವು ಬರುತ್ತೆ ಆವಾಗ ಅದನ್ನ ಅಲ್ಲಿ ಯಾವ ಅಂಶ ಬಿಡುಗಡೆ ಆಗುತ್ತೆ ಅಂದ್ರೆ ಏಟ್ರಿಯಲ್ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ಇಲ್ಲಿ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ಏನಿದೆ ಅಥವಾ ಏಟ್ರಿಯಲ್ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ರಕ್ತನಾಳಗಳ ಹಿಗ್ಗುವಿಕೆ ಅಂದ್ರೆ ವ್ಯಾಸೋಡಿಲೇಷನ್ ಅಂತ ಹೇಳ್ತೀವಿ, ಅಂದ್ರೆ ಹಿಗ್ಗುವಿಕೆಯನ್ನ ಉಂಟು ಮಾಡುತ್ತೆ. ಅದರಿಂದಾಗಿ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ಆದ್ರಿಂದ ಏಟ್ರಿಯಲ್ ನೇಟ್ರಿಯೂರೆಟಿಕ್ ಫ್ಯಾಕ್ಟರ್ ನ ಕಾರ್ಯವಿಧಾನವು ರೆನಿನ್ ಏಂಜಿಯೋಟೆನ್ಸಿನ್ ಕಾರ್ಯವಿಧಾನದ ಮೇಲೆ ತಡೆಯಂತೆ ಅದು ವರ್ತಿಸುತ್ತೆ. ಓಕೆ, ಇದು ಒಂದು ತಡೆಯಂತೆ ವರ್ತಿಸುತ್ತೆ. ಈ ಕಾರ್ಯವಿಧಾನ ಯಾವಾಗ್ಲೂ ತಡೆಯಂತೆ ವರ್ತಿಸುತ್ತೆ. ಸೊ ಇದಿಷ್ಟು ಮೂತ್ರಪಿಂಡದ ಕಾರ್ಯದ ನಿಯಂತ್ರಣ ಅದ್ರ ಬಗ್ಗೆ ಆಗಿತ್ತು. ಸೊ ಮುಂದಿನ ತರಗತಿಯಲ್ಲಿ ನಾವು ಮೂತ್ರ ವಿಸರ್ಜನೆ ಜೊತೆಗೆ ವಿಸರ್ಜನೆಯಲ್ಲಿ ಯಾವೆಲ್ಲ ಅಂಗಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.